ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಈ ವಕ್ಫ್ ಹೆಸರಲ್ಲಿ ಇಡೀ ನಮ್ಮ ಭಾರತದಲ್ಲಿ ಏನು ಭೂಮಿಯನ್ನು ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ವಕ್ಫ್ ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗಲಿಂದ ಕೂಡ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ವಕ್ಫ್ ಒಂದು ಇದರಲ್ಲೇ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತಗೊಂಡು ಬರೋದಕ್ಕೆ ಒಂದು ಬಿಲ್ಲನ್ನು ಅವರು ಪ್ರವೇಶ ಮಾಡಿದ್ದಾರೆ. ಆ ವಿಷಯದಲ್ಲಿ ಇಡೀ ದೇಶದಲ್ಲಿ ಚರ್ಚೆಗೆ ಬಿಟ್ಟು ಅದನ್ನು ಮತ್ತೆ ಪಾಸ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂದಾಗ ಕರ್ನಾಟಕದಲ್ಲಿ ಜಮೀರ್ ಅನ್ನೋ ಒಬ್ಬ 420 ಸಚಿವನನ್ನು ಮುಂದೆ ಇಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಎಲ್ಲ ರೈತರ ಭೂಮಿಯನ್ನು ಇವತ್ತು ಕಬಳಿಸುವಂಥ ಒಂದು ಪ್ರಯತ್ನಕ್ಕೆ, ಅಂದರೆ ಆ ಕಾನೂನು ಬಂದುಬಿಟ್ರೆ ಈ ಭೂಮಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ ತರಾತುರಿಯಾಗಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ರೈತರ ಭೂಮಿಯನ್ನು ಏನು ಕಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಮ್ಮ ಹೋರಾಟ. ಮತ್ತು ಮೊನ್ನೆ ಈ ಚುನಾವಣೆ ಸಂದರ್ಭ ಬಂದಾಗ ಆ ನೋಟಿಸ್ಗಳನ್ನು ಅದನ್ನು ಹಿಂಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದರು. ನೋಟಿಸನ್ನು ಹಿಂಪಡೆಯೋದು ಮಾತ್ರ ಅಲ್ಲ, ಇವತ್ತು ಇಡೀ ಆ ಗೆಜೆಟ್ ನೋಟಿಫಿಕೇಷನ್ ಗೌರ್ಮೆಂಟ್ ಆರ್ಡರ್ಗಳನ್ನು ಸಂಪೂರ್ಣವಾಗಿ ಕ್ಯಾಬಿನೆಟಲ್ಲಿ ಒಂದು ಮೀಟಿಂಗ್ ಮಾಡೋದ್ರ ಮೂಲಕ ಕ್ಯಾಬಿನೆಟ್ ನಿರ್ಣಯಗಳನ್ನು ತಗೊಂಡು ಶಾಶ್ವತವಾಗಿ ಇದನ್ನು ಅವರು ಕ್ಲೋಸ್ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಚುನಾವಣಾ ಒಂದು ನೆಪದಲ್ಲಿ ಆ ನೋಟಿಸ್ಗಳನ್ನು ಹಿಂಪಡೀತಾ ಇದ್ದೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟು ಅಲ್ಲಿಗೆ ಬಿಟ್ಬಿಟ್ರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯಾದ್ಯಂತ ಇದು ಹೋರಾಟ ಏನು ಮಾಡ್ತಾ ಇದೆ, ಇಡೀ ದೇಶನೇ ಗಮನಿಸ್ತಾ ಇದೆ. ದೇಶಕ್ಕೆ ಇವತ್ತು ಏನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾನೂನನ್ನೇ ಅವರು ತಿದ್ದುಪಡಿ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅನಾಹುತಗಳನ್ನ ತಪ್ಪಿಸೋದಕ್ಕೆ ರೈತರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಇದೆ ಅನ್ನುವಂಥ ಒಂದು ವಿಚಾರ ಯಾವ ಮಟ್ಟಕ್ಕಾದರೂ ಕೂಡ ಇದನ್ನು ಹೋರಾಟ ಮಾಡಿ ಯಾವೊಬ್ಬ ರೈತರಿಗೂ ಕೂಡ ಒಂದು ಇಂಚು ಭೂಮಿ ಕೂಡ ಅವರು ಕಳ್ಕೊಳ್ಳಾರ್ದೆ ನಾವು ಹೋರಾಟ ಮಾಡ್ತೀವಿ. ನೋಡಿ, ಇವತ್ತು ಖಂಡಿತವಾಗ್ಲೂ ಕೂಡ ಇಡೀ ದೇಶದಲ್ಲೇ ಭಾರತೀಯ ಜನತಾ ಪಕ್ಷದ ಒಂದು ವಾತಾವರಣ, ನಮ್ಮ ಕರ್ನಾಟಕದಲ್ಲೂ ಕೂಡ ಸಂಡೂರು ಸೇರಿದಂತೆ ಇವತ್ತು ಸಿಗ್ಗಾವಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, NDA ಭಾರತೀಯ ಜನತಾ ಪಕ್ಷನ ಗೆಲ್ಲುತ್ತೆ. ಎಕ್ಸಿಟ್ ಪೋಲ್ ಏನು ಹೇಳಿದ್ದಾರೆ ಹೇಳಿ, ಯಾರು ಹೇಳಿದ್ದಾರೆ? ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನಂತಂದರೆ ಅದಕ್ಕೆ ಯಾವುದು ನಾನು ಒತ್ತು ಕೊಡೋ ಪ್ರಶ್ನೆನೇ ಇಲ್ಲ. ಜನರ ಒಂದು ಅಭಿಮಾನ, ಜನರು ಯಾವ ರೀತಿ ನಮ್ಮ ಬಗ್ಗೆ ಅವರು ಆ ಒಂದು ಕಾಳಜಿ ತೋರಿಸಿರುವಂಥದ್ದು. ಆ ಕಡೆ ಕಾಂಗ್ರೆಸ್ ಅವರು ಒಂದು ಹಣದ ಒಂದು ಹೊಳೆಯನ್ನು ಅವರು ಇದು ಮಾಡಿದರು, ತಾವು ನೋಡಿದ್ದೀರಿ. ಲೆಕ್ಕ ಮಾಡಿದರೆ ನಿಮಗೂ ಗೊತ್ತಾಗುತ್ತೆ ಏನಾಗಿದೆ, ನಿಮ್ಮ ಕಣ್ಮುಂದೆ ಇದೆ. ಆದರೆ ಜನರು ನಮ್ಮ ಪರವಾಗಿ ಅಭಿಮಾನದಿಂದ ಅವರು ಹೇಗಿದ್ದರು ಏನನ್ನೋದ್ರ ಮೇಲೆ ನನ್ನ ಅನುಭವದಲ್ಲಿ ಒಳ್ಳೆ ಒಂದು ಮೆಜಾರಿಟಿಯಲ್ಲಿ ನಾವು ಗೆಲ್ತೀವಿ. ಸೊ 3 ಕ್ಷೇತ್ರಗಳೆಲ್ಲ ಆಗಿರ್ಬೋದು. ಸಂಡೂರು ಜನರ ಒಂದು ಒಲವು ಭಾರತೀಯ ಜನತಾ ಪಕ್ಷದ ಪರವಾಗಿ ಇದೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅವರು ಒಂದು ದಿನದ ಕಾರ್ಯಕ್ರಮವನ್ನು 2-3 ದಿನಗಳಿಗೆ ಮಾಡೋದ್ರಲ್ದಂಗೆ ಮುಂಚೆ ದಿನ ಬಂದು ಒಂದು ದಿನ ಸಂಪೂರ್ಣ ಸಾಯಂಕಾಲ ರಾತ್ರಿ ಎಲ್ಲ ಕೂಡ ಕೆಲಸ ಮಾಡಿ ಹೆಚ್ಚು ಕಡಿಮೆ 4 ದಿನ ಸಂಡೂರಲ್ಲಿ ಅವರು ಇಲ್ಲಿ ಉಳಿಯುವಂಥ ಸ್ಥಿತಿ ಬಂದಿದೆ ಅಂತಂದರೆ ಸಂಡೂರು ಜನರು BJP ಪಕ್ಷದ ಪರವಾಗಿ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ.